ಪ್ರೀತಿ ಕುರುಡು ಅನ್ನೋದು ಪದೇ ಪದೇ ಸಾಬೀತಾಗುತ್ತಲೇ ಇದೆ. ಯಾರಿಗೆ ಯಾವ ಕಾರಣಕ್ಕೆ ಯಾರ ಮೇಲೆ ಪ್ರೀತಿ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಆಸೆ 6 ದಿನ ಮೋಹ 3 ದಿನ ಅನ್ನುವಂತೆ ಆಂಟಿ ಜೊತೆ ಲವ್ವಿ ಡವ್ವಿಗೆ ಬಿದ್ದು ಸೆಕ್ಸ್ ಜೀವನ ನಡೆಸಿ ಕೈ ಕೊಟ್ಟಿದ್ದು ಮೋಸ ಹೋದ ಆಂಟಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಇದು ವಿಚ್ಛೇದಿತ ಮಹಿಳೆ ಜೊತೆಗೆ ಯುವಕನ ಲವ್ವಿ ಡವ್ವಿ ವಿಚಾರ. ಮದುವೆಯಾಗುತ್ತೇನೆಂದು ಆಂಟಿಯನ್ನ ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡ ಯುವಕ ಮೋಹ ತೀರಿದ ಮೇಲೆ ಕೈಕೊಟ್ಟು ಹೋಗಿದ್ದಾನೆ. ಇಂತಹ ಲವ್ ಸೆಕ್ಸ್ ದೋಖಾ ನಡೆದಿರೋದು ಮೈಸೂರಿನ ಬೋಗಾದಿಯ ಬ್ಯಾಂಕರ್ಸ್ ಕಾಲೋನಿಯಲ್ಲಿ. ಮೈಸೂರಿನ ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿರುವ ಮಹಿಳೆ 2018ರಲ್ಲಿ ಗಂಡನಿಂದ ವಿಚ್ಛೇದನ ಪಡೆದು ಸ್ವತಂತ್ರವಾಗಿ ಜೀವನ ನಡೆಸ್ತಾ ಇದ್ಲು. ಅಂತಹ ವಿಚ್ಛೇದಿತ ಮಹಿಳೆಯ ಬಾಳಲ್ಲಿ ಮತ್ತೊಬ್ಬ ಯುವಕನ ಎಂಟ್ರಿಯಾಗಿತ್ತು. ಆತನ ಹೆಸರು ಹರೀಶ್ ಎಂದು ಹೇಳಲಾಗಿದೆ. ಮದುವೆ ಹೆಸರಿನಲ್ಲಿ ಸ್ನೇಹ ಪ್ರೀತಿ ನಾಟಕ ಆಡಿದ ಹರೀಶ್ ಆಕೆಯನ್ನ ಮದುವೆಯಾಗುತ್ತೇನೆ ಎಂದು ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ ಅಂತ ಆರೋಪಿಸಲಾಗಿದೆ. ಅಲ್ಲದೆ ಮಹಿಳೆಯನ್ನ ಗರ್ಭಿಣಿ ಮಾಡಿ ಪರಾರಿಯಾಗಿದ್ದಾನೆ. ಲವ್ ಯು ಅಂತ ಹೇಳು ಅಂತ ಅಂದ. ಇಲ್ಲ ನಾ ಹೇಳಲ್ಲ ಅಂತ ಅಂದೆ. ನೀ ಹೇಳಿಲ್ಲ ಅಂದರೆ ನಾನು ಹಾಗೆ ಮಾಡ್ಕೋತೀನಿ ಹೀಗೆ ಮಾಡ್ಕೋತೀನಿ ಅಂತ ಹೆದರಿಸ್ದ. ನಂಗೆ ನೀನು ಬೇಕೇ ಬೇಕು, ನಾನು ಯಾರನ್ನೂ ನೀನು ಬಿಟ್ಕೊಡಲ್ಲ ಅಂತ ಹೇಳ್ದ. ನನ್ನ ಹತ್ರ ಮೆಸೇಜ್ ಪ್ರೂಫು ಮತ್ತು ಅವ್ನು ಮಾತಾಡಿರೋ ಕಾಲ್ ರೆಕಾರ್ಡ್ಸ್ ಕೂಡ ನನಗಿದೆ ಸರ್. ಹಾಗೆ ಜನವರಿನಲ್ಲಿ ಹಿಂಗೆ ನಮ್ಮ ಸಂಬಂಧ ಬೆಳೀತಾ ಬಂತು. ನಾನು ಮನೆಗೆ ಕರೀತಾ ಇರಲಿಲ್ಲ ಸರ್, ಅವತ್ತೇ ಲಾಸ್ಟ್ ಆಗಿತ್ತು. ಬಟ್ ಅವನು ಏನು ಹೇಳ್ದ, ನನಗೆ ಕರಿಯಲ್ಮ ಮನೆಗೆ, ನೀನು ಒಂದಿನೂ ಅಡುಗೆ ಮಾಡೋಕ್ಕಿಲ್ಲ, ನಾನು ನಿನ್ನ ಜೊತೆ ಟಿ ವಿ ನೋಡಬೇಕು, ನಿನ್ನ ಜೊತೆ ಟಿ ವಿ ನೋಡ್ಕೊಂಡು ನಾನು ಊಟ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದ. ಏನು ಹಿಂಗೆಲ್ಲ ಹೇಳ್ತಾನಲ್ಲ ಅಂತ ಅಂದ್ಬಿಟ್ಟು ಸರಿ ಅಂತೇಳಿ ಕರಿತೀನಿ ಬಿಡು, ನೀನು ಡ್ಯೂಟಿಗೆ ಹೋಗ್ತೀಯ, ನಾನು ಡ್ಯೂಟಿ ಮೇಲೆ ಇದ್ದೀನಿ ಸರ್. ಹಂಗಾಗಿ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಸಂಡೇ ಇಬ್ಬರು ಫ್ರೀ ಇರ್ತೀವಿ, ನಾನ್ ವೆಜ್ ಮಾಡ್ತೀನಿ, ನೀವು ಬಂದು ತಿನ್ಕೊಂಡು ಹೋಗಿವಂತಪ್ಪ ಅಂತ ಹೇಳಿದೆ. ನಾನು ಬಂದ ಸರ್, ಒಂದಿನ ಬಂದ. ಮತ್ತು ಈ ಫೋರ್ಸ್ ಮೀ ಟು ಫಾರ್ ಎ ಸೆಕ್ಸ್. ನಾನು ಹೇಳ್ತಾನೆ ಇದ್ದೀನಿ, ಬೇಡ ಕಣೋ, ಅವತ್ತೇನೋ ಆಯಿತು, ಅಚಾನಕ್ಕಾಗಿ ಆಯಿತು ಅಂತೇಳಿ ನಾನು ಏನೋ ಕ್ಷಮಿಸಿ ಬಿಟ್ಟಿದ್ದೀನಿ, ಪ್ರತಿ ಸಲ ಅದೇ ಥರ ಮಾಡೋದು ಬೇಡ ಅಂತ ಹೇಳಿದೆ ನಾನು. ಇಲ್ಲ ನಂಗೆ ನೀನು ಬಿಟ್ಟಿರೋಕ್ಕಾಗಲ್ಲ, ನಂಗೆ ನೀನು ಬೇಕೇ ಬೇಕು ಅಂತ ಹೇಳಿಬಿಟ್ಟು ನಾನು ಎಷ್ಟೇ ಅಪೋಸ್ ಮಾಡಿದ್ರು ಈ ಫೋರ್ಸ್ ಫಾರ್ ಎ ಸೆಕ್ಸ್. ಮೂಲತಃ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ತೇರಂಬಳ್ಳಿ ಗ್ರಾಮದ ಹರೀಶ್ ಮೈಸೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಾನೆ. ಇಬ್ಬರು ಹವ್ಯಾಸಿ ಹಾಡುಗಾರರಾಗಿದ್ದು ಸಿಂಗಿಂಗ್ ಇವೆಂಟ್ಸ್ಗಳಲ್ಲಿ ಹಾಡು ಹೇಳಲು ಹೋಗ್ತಾ ಇದ್ದಾಗ ಪರಸ್ಪರ ಪರಿಚಯ ಆಗಿದೆ. ಪರಿಚಯ ಪ್ರೇಮಕ್ಕೆ ತಿರುಗಿ ಆಂಟಿ ಪ್ರೀತ್ಸೆ ಎಂದು ದುಂಬಾಲು ಬಿದ್ದಿದ್ದನಂತೆ ಯುವಕ. ಕೊನೆಗೆ ಯುವಕನ ಒತ್ತಡಕ್ಕೆ ಮಣಿದ ಟೀಚರ್ ಆತನ ಮರಳು ಮಾತಿಗೆ ಮನಸೋತಿದ್ದಾರೆ. ಟೀಚರ್ ಅಮ್ಮನ ಮನೆಗೆ ಆಗಾಗ ಬಂದು ಹೋಗ್ತಾ ಇದ್ದ ಹರೀಶ್ ಮದ್ಯ ಕುಡಿಸಿ ನನ್ನ ಬಲವಂತವಾಗಿ ಲೈಂಗಿಕವಾಗಿ ಬಳಸಿಕೊಂಡು ಅತ್ಯಾಚಾರ ಮಾಡಿದ್ದಾನೆ ಅಂತ ಟೀಚರ್ ಅಮ್ಮ ಆರೋಪ ಮಾಡಿದ್ದಾರೆ. ಅದಾದ್ಮೇಲೆ ಸರ್ ಹಿಂಗೆ ಆಗ್ತಾ ಅವ್ರ ಅಮ್ಮನಿಗೆ ಗೊತ್ತಾಯ್ತು. ಯಾಕೆಂದ್ರೆ ನನಗೆ ಸಿಂಗಿಂಗಲ್ಲಿ ಅವನು ಪರಿಚಯ ಆಗಿದ್ದು. ಮೇಲ್ ಸಿಂಗಿಂಗ್ ಅವ್ನು ಹಾಡ್ತಾ ಇದ್ದ, ಫೀಮೇಲ್ ಸಿಂಗಿಂಗ್ ನಾನು ಹಾಡ್ತಾ ಇದ್ದೆ. ಹಂಗೆ ಆಡ್ತಾ ಇದ್ದು ಪರಿಚಯ ಆದಾಗ್ಲಿಂದ ನಾವು ಈವೆಂಟ್ಗಳಿಗೆಲ್ಲ ಹೋಗಕ್ಕೆ ಶುರುವಾಗ್ತಿದ್ವಿ. ಅವ್ರ ಊರಿನಲ್ಲಿ ಒಂದು ಹೆಂಗಸು ಹುಡುಗಿ ಅವ್ರ ಅಮ್ಮನಿಗೆ ಎಲ್ಲ ವಿಚಾರನೂ ಹೇಳಿದ್ರು. ಅವನಿಗೆ ತಂದೆ ಇಲ್ಲ, ತಾಯಿ ಒಬ್ಬರೇ ಇರೋದು. ಅವರಿಗೆಲ್ಲ ವಿಚಾರ ಹೇಳಿದಾಗ ಅವರಮ್ಮ ಹೇಳಿದ್ರಂತೆ, ನೋಡು ನಿನಗೆಲ್ಲ ಮಾಡಬೇಡ್ದೆ, ಇದೆಲ್ಲ ಸರಿ ಇಲ್ಲ ನಿನಗೆ ಅಂತ ಹೇಳಿದ್ರಂತೆ. ಅದನ್ನು ಬಂದು ನನ್ನ ಹತ್ರ ಹೇಳ್ಕೊಂಡ ಸರ್. ಅವನು 2 ತಿಂಗಳಿಂದ ಮನೆಗೆ ಹೋಗಿರಲಿಲ್ಲ. ಯಾಕೋ ಮನೆಗೆ ಬರ್ತಾ ಇಲ್ಲ ನೀನು, ಗಾಡಿನೂ ತರ್ತಾ ಇಲ್ಲ, ಗಾಡಿ ಮಾರ್ಬಿಟ್ಟಿದೆ ಏನು ಅಂತೆಲ್ಲ ಕೇಳಿದ್ರಂತೆ. ಇಲ್ಲ ಅಮ್ಮ ಬರ್ತೀನಿ ಇನ್ಮೇಲೆ ಅಂತ ಹೇಳಿದ್ನಂತೆ. ಇಲ್ಲ ನಂಗೆ ಇನ್ನು ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ ಅಂತ ಮನೆ ಕೀನ ಗಟ್ಟಿಯಾಗಿ ಮುಷ್ಟಿ ಮಾಡಿ ಇಟ್ಕೊಂಡು ನಾನು ನಿನ್ನ ಬಿಡೋಕ್ಕಾಗಲ್ಲ, ನಂಗೆ ಬಿಡೋ ಮನಸ್ಸಿಲ್ಲ, ನೋಡೋಣ ಆಮೇಲೆ ಏನಾಗುತ್ತೆ ನಮ್ಮ ಅಮ್ಮನ ಹತ್ರ ನಾನು ಹೇಳ್ಕೊತೀನಿ ಅಂತ ಹೇಳ್ದೆ ಸರ್. ಹೀಗೆ ಮುಂದುವರಿತಾ ಬಂತು. ಏಪ್ರಿಲ್ ನನಗೆ 4ಕ್ಕೆ ನನ್ನದು ಪ್ರೆಗ್ನೆನ್ಸಿ ಅನ್ನೋದು ನನಗೆ ಕನ್ಫರ್ಮ್ ಆಯಿತು ಸರ್. 1.5 ತಿಂಗಳು ಪ್ರೆಗ್ನೆನ್ಸಿ ಆದೆ. ನಾನು ಚೆಕಪ್ ಮಾಡಿಸ್ಬಿಟ್ಟು ಹೋಗಿ ಕರ್ಕೊಂಡು ಬಂದ. ಎಲ್ಲರಿಗೂ ಮಾತ್ರೆಗೆ ಕೇಳ್ತಾ ಇದ್ದೆ ಸರ್. ಈಗ ಆರೋಪಿ ಹರೀಶ್ನ ಮನೆಯವರಿಂದ ಮದುವೆಗೆ ನಿರಾಕರಣೆ ಮಾಡಲಾಗ್ತಾ ಇದ್ದು ನನ್ನ ಮೇಲೆ ಅತ್ಯಾಚಾರ ಮಾಡಿ ಈಗ ಕಳೆದ 2 ತಿಂಗಳಿನಿಂದ ಹರೀಶ್ ಕಾಣೆಯಾಗಿದ್ದಾನೆ. ಹಾಗಾಗಿ ಆತನಿಂದ ನ್ಯಾಯ ಕೊಡಿಸಿ ಅಂತ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಹೇಳೋದು ಪ್ರೀತಿಗೆ ಕಣ್ಣಿಲ್ಲ ಅಂತ. ನೂರಾರು ಮಕ್ಕಳಿಗೆ ಪಾಠ ಹೇಳುವ ಟೀಚರ್ ಅಮ್ಮ ತನಗಿಂತ 10 ವರ್ಷ ಚಿಕ್ಕವನಾದ ಯುವಕನ ಮಾತು ನಂಬಿ ಮೋಸ ಹೋದರಲ್ಲ ಎಂಬುದೇ ವಿಪರ್ಯಾಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.